ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ವೀಕ್ಷಕರೇ, ಇವತ್ತು ದಿನನಿತ್ಯ ಸಾಮಾನ್ಯವಾಗಿ ಕೆಲವರು ಜನಗಳ ಗೋಳಾಟವನ್ನು ನಾನು ಕೇಳಿದ್ದೀನಿ. ಇವತ್ತು ಆಸ್ತಿ ಇದೆ, ಜಾಗ ಇದೆ, ಜಮೀನಿದೆ. ಬಟ್ ಈ ಜಾಗ, ಈ ಜಮೀನು, ಆಸ್ತಿ, ಮನೆ ಈ ವಿಷಯಗಳಲ್ಲಿ ಒಂದಷ್ಟು ಸಮಸ್ಯೆಗೆ ಗುರಿಯಾಗಿರ್ತಕ್ಕಂಥವ್ರಿಗೆ ಇದರಿಂದ ಸಂಪೂರ್ಣ ಪರಿಹಾರ ಹೊಂದಲಿಕ್ಕೆ ಯಾವ ಸಮಸ್ಯೆಗಳನ್ನು ಅನುಭವಿಸ್ತಾರೆ, ಅದಕ್ಕೆ ಸೂಕ್ತ ಪರಿಹಾರ, ಬಹಳ ಅದ್ಭುತವಾದ ಮಾಹಿತಿ ವೀಕ್ಷಕರೇ. ದಯಮಾಡಿ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನೋಡಿ, ಇವತ್ತು ಕೆಲವು ಜನ ಬೇಕು ಅಂತಲೇ ನಿಮ್ಮ ಜಮೀನು ಅಕ್ಕಪಕ್ಕದವರು ಸುಮ್ಮನೆ ನಿಮಗೆ ಒತ್ತುವರಿ ಮಾಡ್ತಾ ಇರ್ತಾರೆ. ಸೊ ನಿಮ್ಮದೊಂದು ಸ್ವಲ್ಪ ತೊಗೋಬೇಕು ಹಂಗೆ ತಗೊಂಡು ಆಲ್ಮೋಸ್ಟ್ 5-6 ಕುಂಟೆ ಜಾಗ ತಗೊಂಡೇ ಬಿಟ್ಟಿರ್ತಾರೆ. ಸೊ ಏನಾದರೂ ಕೇಳಿದ್ರೆ, ಹೋಗು ನೀನು ಹೋಗ್ಬಿಟ್ಟು ಬರ್ದಾಕು, ಬಂದು ಅಳತೆ ಮಾಡಿಬಿಟ್ಟು ನಿಂದು ನಂದು ಜಾಗ ಯಾವುದು ಅಂತ ಹೇಳ್ತಾರೆ. ನಿನಗೆ ನನ್ನ ಜಾಗದಲ್ಲಿ ನಾನು ಉಳುಮೆ ಮಾಡ್ತೀನಿ. ಸುಮ್ಮನೆ ವ್ಯರ್ಥ. ಅವರ ಉದ್ದೇಶ ಏನು? ಅತಿ ಆಸೆ ಮನುಷ್ಯನಿಗೆ. ಅವರು ಅತಿಯಾಗಿ ವಿಚಾರ ಮಾಡಬೇಕನ್ನೋದೇ ಅವರ ಆಸೆ ಆಗಿರ್ತದೆ. ಹೀಗಾಗಿ ಈ ಒತ್ತುವರಿ ವಿಷಯದಲ್ಲಿ ಎಷ್ಟೋ ಕುಟುಂಬಗಳು ತಲೆ ಒಡೆದೋಗ್ಬಿಟ್ಟಿದೆ. ಅಂದರೆ ಅಷ್ಟರ ಮಟ್ಟಿಗೆ ಜಗಳ ಜಂಜಾಟಗಳಾಗಿದೆ, ಕಾನೂನಿನ ಮೆಟ್ಟಿಲೇರಿದೆ. ಠಾಣೆಯಲ್ಲಿ ಇವತ್ತಿನ ದಿನ ಕಾಂಪ್ರಮೈಸ್ ಆಗಿ ಮತ್ತೆ ಬಂದು ಸ್ವಲ್ಪ ದಿನ ಚೆನ್ನಾಗಿದ್ದು ಮತ್ತೆ ತಿರ್ಗಾ ಅದೇ ಯಥಾ ಪ್ರಕಾರದಲ್ಲಿ ಕೆಲಸಗಳು ನಡೀತಾ ಇದೆ. ಇದು ಒಂದು ಕಡೆ ಒಂದು ವ್ಯಕ್ತಿತ್ವದ ನೋವಾದರೆ, ಇನ್ನೊಂದು ಕಡೆ ಹೇಗೆ ಅಂದರೆ, ಇವತ್ತು ಒಂದು ಜಮೀನಿದೆ, ಆ ಜಮೀನು ದಾಟೋದ್ರೇ ನಮ್ಮ ಜಮೀನು, ಅಲ್ಲಿಗೆ ದಾರಿ ಇದೆ, ನಮ್ಮ ಜಮೀನಿಂದ ನೀನು ಹೋಗ್ಬೇಡ, ನಮ್ಮ ಜಮೀನಲ್ಲಿ ದಾರಿ ನಾನು ಕೊಡಲ್ಲ. ಈ ರೀತಿಯಾದಂತಹ ಒಂದು ತಂಟೆ ತಕರಾರು. ಯಾಕಂದರೆ ಪೂರ್ವಾರ್ಜಿತವಾಗಿ ಆಗಿನ ಕಾಲದಿಂದನೂ ಏನು ದಾರಿ ಬಂದಿರ್ತದೆ ಆ ದಾರಿ ಕೊಡಲೇಬೇಕು. ಯಾರೇ ಜಮೀನಾಗಿದ್ದರೆ ಏನೇ ಆಗಿರಲು ಕಾನೂನಲ್ಲೂ ಸಹ ಇರುವಂಥದ್ದೇನೋ ಹಿಂದುಗಡೆ ಇರತಕ್ಕಂತಹ ಜಮೀನುಗಳಿಗೆ ಸಂಪೂರ್ಣವಾಗಿ ದಾರಿಯನ್ನು ಮಾಡಿಕೊಡಲೇಬೇಕು ಅನ್ನುವಂಥದ್ದು. ಸೊ ದಾರಿಯನ್ನು ಮಾಡಿಕೊಡ್ತಾ ಇಲ್ಲ ಅನ್ನುವಂತಹ ವಿಚಾರಕ್ಕೆ ಬಂದಾಗ ನೀವು ಇವತ್ತು ಸುಮ್ಮನೆ ಕಾನೂನು ಪ್ರಕಾರ ಹೋರಾಟಕ್ಕೆ ಇಳಿಬೇಕಲ್ಲಪ್ಪ. ಒಂದು ಮಾನವೀಯತೆ ದೃಷ್ಟಿಯಿಂದ ಆಗಿಂದ ಇದೆ ಅಂಥೇಳಿ ನ್ಯಾಯ ಪಂಚಾಯಿತಿ ಏನೇ ಮಾಡಿದ್ರೂ ನಿಮ್ಮ ಅಸಹಾಯಕತೆಯನ್ನು ದುರುಪಯೋಗ ಮಾಡಿಕೊಂಡು ವ್ಯರ್ಥ ನಿಮಗೆ ತೊಂದರೆ ಕೊಡ್ತಾ ಇರ್ತಾರೆ. ಅಂದರೆ ಈಸಿಯಾಗಿ ಹೋಗುವಂತಹ ದಾರಿಗೆ 10 ಮೈಲಿ ಸುತ್ತಕೊಂಡು ಹೋಗುವಂಥ ವ್ಯವಸ್ಥೆ ಆಗ್ತಾಯಿದ್ರೆ ಯಾವ ಮನುಷ್ಯನಿಗೆ ತಾನೇ ಸಹನೆಯನ್ನು ಬರ್ತದೆ? ಯಾವ ಮನುಷ್ಯ ಸಹನೆಯಿಂದ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ? ಸೊ ಇದು ಒಂದು ಕಡೆ ಸಮಸ್ಯೆಗಳಾಗ್ತಾಯಿದ್ರೆ, ಇನ್ನೊಂದು ಕಡೆ ನಿಮ್ಮ ಜಾಗ ಜಮೀನುಗಳನ್ನು ಸುಮ್ಮನೆ ನಿಮ್ಮ ಒಡೆತನದಲ್ಲೇ ಇರ್ತದೆ, ನೀವೇ ಉಳುಮೆ ಮಾಡ್ತಾ ಇರ್ತೀರ. ಬಟ್ ಆದರೆ ದಾಖಲಾತಿಗಳು ಮಾತ್ರ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪದಿರ ಹೆಸರಲ್ಲೋ ಅಥವಾ ಅವ್ರ ತಾತ ಮುತ್ತಾತನ ಅವ್ರ ಹೆಸರಲ್ಲೋ ಇರ್ತದೆ. ಸೊ ಯಾವುದೋ ಅಳುಕುಗಳಿಂದ, ಯಾವುದೋ ಸಂಕಷ್ಟಗಳಿಂದ ಕೆಲವೊಂದು ಬಾರಿ ಅದನ್ನು ನೀವು ಮಾರಾಟ ಮಾಡಬೇಕು ಅಥವಾ ಅದನ್ನು ನೀವು ಪಡ್ಕೋಬೇಕು ಅಥವಾ ಅದರಿಂದ ಏನೋ ಲಾಭ ಮಾಡಿಕೊಂಡು ಒಂದು ಅನುಕೂಲವನ್ನು ಮಾಡ್ಕೋಬೇಕು ಅನ್ನುವಂಥ ವಿಚಾರಕ್ಕೆ ಹೋದರೆ ಆಗೋದಿಲ್ಲ. ಯಾಕಂದರೆ ನಿಮ್ಮ ಒಡೆತನದಲ್ಲೇ ಇರಲ್ಲ, ದಾಖಲಾತಿ ನಿಮ್ಮ ಹೆಸರಲ್ಲೇ ಇಲ್ಲ. ಈ ರೀತಿ ಆಗ್ತಾ ಇರ್ತದೆ. ಮತ್ತು ನಿಮ್ಮ ಅಣ್ಣ ತಮ್ಮಂದಿರು, ನಿಮ್ಮ ಬಂಧು ಬಳಗದವರು ನಿಮಗೆ ಪೌತಿ ಖಾತೆಯನ್ನು ಕೊಡ್ತಾ ಇರೋದಿಲ್ಲ. ಸೊ ಈ ಥರದ ಸಂದರ್ಭಗಳಲ್ಲಿ ನೀವು ತುಂಬ ಬರೀ ಕಿರಿಕಿರಿ ಪಂಚಾಯಿತಿ ಮಾಡೋದಾಗ್ತದೆ. ನೀವೇ ಸೋತು ನಡಿಬೇಕು, ಆದರೂ ಕೂಡ ನಿಮಗೆ ನ್ಯಾಯ ಸಿಗ್ತಾ ಇರಲ್ಲ. ಮತ್ತು ಕೆಲವೊಂದು ವ್ಯವಸ್ಥಿತವಾಗಿಯೂ ನಿಮ್ಮ ಜಾಗ ಜಮೀನು ಸಂಪೂರ್ಣವಾಗಿ ಅವರ ವಶ ಆಗಬೇಕು. ಮತ್ತು ಅಲ್ಲಿ ಏನೂ ಬೆಳಿಬಾರ್ದು, ನೀವು ಅದನ್ನು ಮಾರಿ ಇವ್ರಿಗೆ ಸೇರಿಸ್ಬೇಕು. ಮತ್ತು ಏನಾಗುತ್ತೆ, ನಿಮ್ಮ ಈ ಅಕ್ಕಪಕ್ಕ ಜಮೀನಲ್ಲಿ ಸಾಮಾನ್ಯವಾಗಿ ಒಂದು ಕೂಡು ಕುಟುಂಬ ಡಿವೈಡ್ ಆದಾಗ ಅಕ್ಕಪಕ್ಕದವ್ರಿಗೆ ಬಂದಿರ್ತದೆ. ಸೊ ಕೆಲವ್ರಿಗೆ ಒಂದು ಭೂಮಿಲಿ ಒಂದು ಸ್ವಲ್ಪ ಒಂದು ರೀತಿಯಾದಂತಹ ಬೆಳಿಲಾರದಂತಹ ಒಂದು ಸ್ವಲ್ಪ ಬಂಜರು ಭೂಮಿ ಸಿಕ್ಕರೆ ಇನ್ನೊಬ್ಬರಿಗೆ ಸ್ವಲ್ಪ ತುಂಬ ಚೆನ್ನಾಗಿ ಬೆಳೆಯುವಂತಹ ಜಾಗ ಸಿಕ್ಕಿರ್ತದೆ. ಹಾಗಾಗಿ ಅವ್ರಿಗೆ ಆ ಒಂದು ವಿಷಯದಲ್ಲಿ ಕಿರಿಕಿರಿ ಆಗ್ತಾ ಇರ್ತದೆ. ಸೊ ನನಗೆ ಈ ಜಾಗ ಬೇಕು, ಆ ಜಾಗ ಬೇಕು ಅನ್ನುವಂತಹ ವಿಚಾರ. ಅಂದರೆ ಹುಟ್ತಾ ಅಣ್ಣ ತಮ್ಮಂದಿರು ಬೆಳೀತಾ ದಾಯಾದಿಗಳು ಅನ್ನುವಂಥದ್ದು ಒಂದು ಗಾದೆಯ ಮಾತು, ಒಂದು ಮಾತಿದೆ. ಒಂದು ಆಡು ಭಾಷೆಯಲ್ಲಿ ಹೇಳ್ತಾರೆ, ತಾಮ್ರದ ದುಡ್ಡು ತಾಯಿ ಮಕ್ಕಳು ಕೇಳಿಸ್ತು ಅಂತಕ್ಕಂಥದ್ದು. ಹೀಗೆ ಏನಾಗ್ತಾ ಇರುತ್ತೆ, ಈ ಆಸ್ತಿ ಹಂಚಿಕೆಯ ವಿವಾದ ಆಗಿರ್ಬೋದು ಅಥವಾ ನಿಮ್ಮ ಅಕ್ಕಪಕ್ಕದವರಿಂದಾಗಿ ಜಾಗದ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯಗಳಾಗಿರ್ಬೋದು, ಒತ್ತುವರಿ ಆಗಿರ್ಬೋದು, ಅಥವಾ ಬೇಕಂತಲೇ ಸುಮ್ಮನೆ ಅವರ ಒಂದು ಏನು ಒಡ್ಡನ್ನು ನಿರ್ಮಾಣ ಮಾಡಲಿಕ್ಕೆ ಬೇಕಂತಲೇ ನಿಮ್ಮ ಜಾಗದಲ್ಲಿ ಮಾಡುವಂಥದ್ದು. ಮತ್ತು ನೀರಿನ ಹರಿ ನಿಮಗೇನೆ ಜಾಸ್ತಿ ಹೋಗಿ ನಿಮ್ಮ ಹೊಳೆ ಬೆಳೆ ಎಲ್ಲ ನಾಶವಾಗಿ ಹೋಗೋ ಥರ ಒಂದು ವ್ಯವಸ್ಥೆ ಮಾಡಿಕೊಳ್ಳುವಂಥದ್ದು. ಮತ್ತು ವಿಶೇಷವಾಗಿ ವ್ಯರ್ಥ ದಾರಿಯನ್ನು ಕೊಡದೆ
ಸೊ ಯಾವುದಕ್ಕೂ ಒಂದು ಬೆಳೆಯನ್ನು ತೆಗೆದುಕೊಂಡು ಹೋಗಬೇಕು, ಒಂದು ರಾಶಿ ಮಾಡಬೇಕು, ಒಂದು ಬಿತ್ತನೆ ಮಾಡಬೇಕು, ಒಂದು ಟ್ಯಾಕ್ಟ್ರಿ ಹೋಗಬೇಕು, ಅಥವಾ ಒಂದು ಏನೇ ಒಂದು JCB ಹೋಗಬೇಕು, ಏನೇ ಒಂದು ಹೊಲದ ಕಾರ್ಯ ಮಾಡಬೇಕು ಅಂದರೂ ಕೂಡ ಎಲ್ಲದಕ್ಕೂ ದೊಣ್ಣೆ ನಾಯಕನ ಅಪ್ಪಣೆ ಥರ ಮುಂದುಗಡೆ ಏನೋ ಒಂದು ಕೇಳಿಕೊಂಡೇ ಹೋಗೋ ಪರಿಸ್ಥಿತಿ. ಸೊ ಈ ಥರದ ವ್ಯವಸ್ಥೆ. ಮತ್ತು ನೋಡಿ, ಈ ಕೆಲವೊಂದು ಕಡೆ ಈ ಮಂಗಳೂರು, ಈ ಕೊಡಗು, ಈ ಕಡೆ ಭಾಗಗಳಲ್ಲಿ ಸೋಮವಾರಪೇಟೆ, ಈ ಕಡೆ ಎಲ್ಲ ಭಾಗಗಳಲ್ಲಿ ಎಸ್ಟೇಟ್ಗಳಿಗೆ ಸಂಬಂಧಪಟ್ಟ ಹಾಗೆ, ಈ ಎಸ್ಟೇಟು ಅಂದರೆ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರನೆ. ಅದು ಸಹ ಅಲ್ಲೆಲ್ಲ ಏನಾಗ್ತಾ ಇರ್ತದೆ, ಅಲ್ಲಿ ಎಸ್ಟೇಟ್ ಮ್ಯಾನೇಜರ್ಗಳು ನೋಡ್ಕೊಳ್ತಾ ಇರ್ತಾರೆ, ಸಾಹುಕಾರರು ಓನರ್ಗಳು ಎಲ್ಲೆಲ್ಲೋ ಒಂದೊಂದು ಕಡೆ ಇರ್ತಾರೆ. ಕೆಲವೊಂದು ಬಾರಿ ಬಂದು ಕೇಳಿದ ತಕ್ಷಣ ಈ ಕೆಲಸಗಾರರೇ ಓನರ್ಗಳಾಗ್ಬಿಟ್ಟಿರ್ತಾರೆ. ಯಾವ ಜಮೀನು, ಯಾವ ಎಸ್ಟೇಟು ನಂದೇ ಎಲ್ಲ ಈ ಲೆಕ್ಕಾಚಾರ ಆಗಿರ್ತದೆ. ಮತ್ತು ಸುಮ್ಮನೆ ವ್ಯರ್ಥವಾಗಿ ಅಕ್ರಮವಾಗಿ ಜಾಗಗಳನ್ನು ಪಡ್ಕೊಳ್ಳುವಂಥದ್ದು, ಮತ್ತು ವಿಶೇಷವಾಗಿ ಸರ್ಕಾರಿ ಮಂಜೂರಾದಂತಹ ಜಾಗಗಳನ್ನು ರೈತರಿಗೆ ಒಂದು ಮಂಜೂರಾದಂಥದ್ದನ್ನು ಕಂಪ್ಲೀಟ್ ಅವರ ಒಡೆತನಕ್ಕೆ ತಗೊಳ್ಳದೆ, ಅವ್ರಿಗೆ ಏನು ಓದು ಬರಹ ಗೊತ್ತಾಗೋದಿಲ್ಲ, ಸೊ ಏನಂದರೆ ಏನೂ ಇಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಎಲ್ಲ ಇವ್ರುಗಳ ಹೆಸರಿಗೆ ಮಾಡಿಕೊಂಡು ಆ ಒಂದು ಅಮಾಯಕರನ್ನು ದೌರ್ಜನ್ಯ ಮಾಡುವಂಥದ್ದು, ಮಂಕು ಬೂದಿ ಎರಚುವಂಥದ್ದು, ಈ ರೀತಿ ಎಲ್ಲ ಸಂಕಷ್ಟಗಳನ್ನು ಅನುಭವಿಸಿದ್ದಾರೆ ವೀಕ್ಷಕರೇ. ಇವತ್ತು ಪ್ರಾಮಾಣಿಕವಾಗಿ ಕೆಲವು ಹಳ್ಳಿಗಳಲ್ಲಿ ಮತ್ತು ಆ ಒಂದು ಭಾಗದಿಂದ ಬಂದಂಥ ಜನರ ನೋವು ಏನಪ್ಪ ಅಂತಂದರೆ, ನಮಗೆ ನಮ್ಮ ಜಮೀನಿದೆ, ಆಸ್ತಿ ಇದೆ, ಎಲ್ಲ ಇದೆ, ಅದನ್ನು ಅನುಭವಿಸೋಕ್ಕಾಗ್ತಾಯಿಲ್ಲ ಗುರುಗಳೇ ಅನ್ನುವಂಥದ್ದು. ಮತ್ತು ಇವತ್ತು ರೋಡಿಗೆ ಬಂದುಬಿಟ್ಟಿರ್ತದೆ. ಸೊ ಆಗಿನ ಕಾಲದಲ್ಲೇ ಅವರು ಪಾಲಾಗ್ಬಿಟ್ಟಿರ್ತಾರೆ. ಸೊ ಅದೇನೋ ಅವರು ಒಂದು 11B ಮಾಡಿಕೊಂಡು ಅಥವಾ ಅದನ್ನು ಎಲ್ಲೋ ಝೂನಿಗೆ ತಂದು ಗೃಹ ನಿರ್ಮಾಣಕ್ಕೆ ಅದವರು ಒಂದು ಲೇಔಟು ಇನ್ನೊಂದು ಮತ್ತೊಂದು ಮಾಡಲಿಕ್ಕೆ ನಿಂತ್ಕೊಂಡ್ರೆ ಇಡೀ ಕುಟುಂಬ ಬಂದು ನಿಂತ್ಕೊಂಡ್ಬಿಡುತ್ತೆ. ಈ ಜಾಗದಲ್ಲಿ ನನಗೆ 2 ಸೈಟ್ ಕೊಡಬೇಕು, ಈ ಜಾಗದಲ್ಲಿ ನನಗೆ 2 ಸೈಟ್ ಕೊಡಬೇಕು, ಇದು ನಿಂದಲ್ಲ, ನಮ್ಮ ಅಪ್ಪಂದು, ನಮ್ಮ ತಾತಂದು, ಮುತ್ತಾತಂದು, ಈ ರೀತಿಯಾಗಿ ಪಾಪ ಆ ವ್ಯಕ್ತಿ ಅದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿರ್ತಾನೋ, ಎಷ್ಟು ಸಾಲ ಮಾಡಿರ್ತಾನೋ, ಅದರಿಂದ ಸಮಸ್ಯೆ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ವಿಚಾರ ಮಾಡಿರ್ತಾನೋ ಅನ್ನೋದ್ರ ಬಗ್ಗೆ ಯಾರೂ ಅರಿವು ಮಾಡಲ್ಲ. ನೀನು ಸತ್ರೂ ಪರವಾಗಿಲ್ಲ, ನಿನ್ನ ಮನೆ, ನಿನ್ನ ಹೆಂಡತಿ ಮಕ್ಕಳು ಉಪವಾಸ ಬಿದ್ದರೂ ಪರವಾಗಿಲ್ಲ, ನಮ್ಮ ಸೇಫ್ಟಿ ನಮಗೆ ಬೇಕು, ನಮಗೇನಾಗಬೇಕು ಅದು ಆಗಬೇಕಷ್ಟೇ. ಇವತ್ತಿನ ಇಂತಹ ಸ್ವಾರ್ಥ ಪ್ರಪಂಚದಲ್ಲಿ ನಿಮಗೆ ಈ ಎಲ್ಲ ಥರದ ತೊಂದರೆಗಳು, ಈ ಜಾಗ ಜಮೀನಿಗೆ ಸಂಬಂಧಪಟ್ಟ ಹಾಗೆ ತೊಂದರೆಗಳನ್ನು ನೀವು ಅನುಭವಿಸ್ತಾ ಇದ್ದರೆ ವೀಕ್ಷಕರೇ, ಬಹಳ ಅದ್ಭುತವಾದ ತಂತ್ರವನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಈ ಒಂದು ತಂತ್ರವನ್ನು ನೀವು ಮಾಡಿ ಸಾಕು, ಖಂಡಿತವಾಗಿ ನಿಮಗೆ ಒಳ್ಳೆಯದಾಗ್ತದೆ. ಏನಪ್ಪ ಆ ತಂತ್ರ ಅಂತಂದರೆ, ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಳ್ಳಿ, ಅದನ್ನು ಒಂಚೂರು ಅರಿಶಿಣವನ್ನು ನೀರನ್ನು ಮಿಕ್ಸ್ ಮಾಡ್ಕೊಂಡು ಆ ಬಟ್ಟೆಯನ್ನು ಕಂಪ್ಲೀಟ್ ಮಿಕ್ಸ್ ಮಾಡಿದ್ರೆ ಅದು ಅರಿಶಿಣದ ಬಟ್ಟೆಯಾಗಿ ಪರಿವರ್ತನೆ ಆಗ್ತದೆ. ಸೊ ಅದ್ರ ಜೊತೆಗೆ ಒಂದು ಭುಜಪತ್ರೆಯನ್ನು ತೆಗೆದುಕೊಳ್ಳಿ, ಮತ್ತು 3 ಬಿಲ್ವಪತ್ರೆಯ ಎಲೆಯನ್ನು ತೆಗೆದುಕೊಳ್ಳಿ. ವೀಕ್ಷಕರೇ, ಈ ಬಿಲ್ವಪತ್ರೆಯನ್ನು ವಿಶೇಷವಾಗಿ ನಾವು ಶಿವನಿಗೆ ಸಮರ್ಪಣೆ ಮಾಡ್ತೀವಿ. ಸೊ ಬಹಳ ಅದ್ಭುತವಾದಂತಹ ಒಂದು ಬಿಲ್ವಪತ್ರೆ ಆಗಿರ್ತದೆ. ಈ ಪತ್ರೆಯನ್ನು ನೀವು ಮಾಡಬೇಕಾಗಿರೋದು ಇಷ್ಟೇ. ಈ ಪತ್ರೆ ಮತ್ತು ಭುಜಪತ್ರೆ ಜೊತೆಗೆ ಒಂದು ಸ್ವಲ್ಪ ಗುಲಗುಂಜಿ ಅಂತ ಹೇಳ್ತೀವಿ, ಇದು ನಿಮಗೆ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗ್ತದೆ. ಇದರಲ್ಲಿ ಹಲವಾರು ಪ್ರಭೇದಗಳು ಬರ್ತದೆ. ಸಾಮಾನ್ಯವಾಗಿ ಸಿಗುವಂತಹ ಕೆಂಪು ಗುಲಗಂಜಿಯನ್ನೇ ನೀವು ತೆಗೆದುಕೊಂಡು ಬರ್ಬೋದು, ಆಯಿತಾ. ತದನಂತರ ಸ್ವಲ್ಪ ನಾಗಚಕ್ಕೆ ಅಂಥೇಳಿ ಬಹಳ ವಿಶೇಷವಾಗಿ ಇದು ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗ್ತದೆ. ಮತ್ತು ಸ್ವಲ್ಪ ಬಿಳಿ ಸಾಸಿವೆಯನ್ನು ತೆಗೆದುಕೊಳ್ಬೇಕು. ಇದಿಷ್ಟನ್ನೂ ತೆಗೆದುಕೊಂಡು ವೀಕ್ಷಕರೇ, 3 ಏನು ಬಿಲ್ವಪತ್ರೆಯ ಒಂದು ಎಲೆಗಳಿರ್ತದೆ, ಆ ಬಿಲ್ವಪತ್ರೆಯ ಎಲೆಗಳಲ್ಲಿ ನಿಮ್ಮ ಜಾಗಕ್ಕೆ ಯಾರು ತೊಂದರೆಯನ್ನು ಕೊಡ್ತಾ ಇದ್ದಾನೆ, ನಿಮ್ಮ ಜಮೀನಿಗೆ ಹೋಗಲಿಕ್ಕೆ ಯಾರು ಅಡ್ಡಿಪಡಿಸ್ತಾ ಇದ್ದಾನೆ ಅವನ ಹೆಸರನ್ನು ಬರೆಯುವಂಥದ್ದು. ಮತ್ತೊಂದು ಬಿಲ್ವಪತ್ರೆಯಲ್ಲಿ ವಿಶೇಷವಾಗಿ ನಿಮ್ಮ ಜಮೀನಿನ ಸರ್ವೆ ನಂಬರ್ ಅಥವಾ ನಿಮ್ಮ ಜಮೀನು ಯಾರ ಒಡೆತನದಲ್ಲಿದೆ ಅವರ ಹೆಸರನ್ನು ಬರೆಯಬೇಕಾಗಂಥದ್ದು. ಮತ್ತು 3ನೇ ಎಲೆಯಲ್ಲಿ ಅಲ್ಲಿ ನಿಮಗೆ ಆಗ್ತಾ ಇರುವಂತಹ ತೊಂದರೆ, ಆ ವ್ಯಕ್ತಿಯಿಂದ ನಿಮಗೆ ಆಗ್ತಾ ಇರುವಂಥ ತೊಂದರೆ ಏನು, ದಾರಿ ಕೊಡ್ತಾ ಇಲ್ವಾ, ಅಥವಾ ಒತ್ತುವರಿ ಮಾಡ್ತಾ ಇಲ್ವಾ, ದಾಖಲಾತಿ ಸರಿಯಾಗಿ ಮಾಡಿಕೊಡ್ತಾ ಇಲ್ವಾ, ಅಥವಾ ಏನು ಅನ್ಯಾಯ ಮಾಡ್ತಾ ಇದ್ದಾನೆ ಅದನ್ನು ಬರಿಬೇಕಾಗ್ತದೆ. ಈ ರೀತಿಯಾಗಿ ಬರೆದಂತಹ 3 ಎಲೆಗಳನ್ನು ಆ ಭುಜಪತ್ರೆ ಎಲೆಯಲ್ಲಿ ಸುತ್ತಬೇಕಾಗ್ತದೆ. ಸಂಪೂರ್ಣವಾಗಿ ಆ ಭುಜಪತ್ರೆ ಎಲೆಯಲ್ಲಿ ಹಾಕಿ ಸುತ್ತಿ ಅದನ್ನು ಆ ಬಿಳಿ ಬಟ್ಟೆ ಮೇಲೆ ಹಾಕಬೇಕು. ನಂತರ ಈ ಏನು ಇಂಗ್ರೀಡಿಯೆಂಟನ್ನು ನಾನು ಹೇಳಿದ್ದೆ, ಸ್ವಲ್ಪ ಗುಲಗಂಜಿ, ನಾಗಚಕ್ಕೆ ಮತ್ತು ಸ್ವಲ್ಪ ಬಿಳಿ ಸಾಸಿವೆ, ಇಷ್ಟನ್ನೂ ಸಹ ಆ ಒಂದು ಬಿಳಿ ಬಟ್ಟೆಗೆ ಹಾಕಿದ ನಂತರ ವಿಶೇಷವಾಗಿ ದಕ್ಷಿಣಾಭಿಮುಖವಾಗಿ ಕುಳಿತು
ನಿಮ್ಮ ಕುಲ ದೈವ ದೇವರುಗಳನ್ನು ನೆನೆಸ್ಕೊಂಡು ಅದಕ್ಕೆ ಕುಂಕುಮ, ಗಂಧ, ಅರಿಶಿನವನ್ನು ಹಾಕಿ ಭಕ್ತಿಯಿಂದ ನೀವು ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ತದಾದ ನಂತರ ಅದನ್ನು ಸಂಪೂರ್ಣವಾಗಿ ಗಂಟನ್ನು ಕಟ್ಟಿದ ನಂತರ ಅದನ್ನು ತೆಗೆದುಕೊಂಡೋಗಿ ನಿಮಗೆ ಯಾರು ಸಮಸ್ಯೆ ಮಾಡ್ತಾ ಇದ್ದಾನೋ ಆ ಜಮೀನಿಗೆ ತಗೊಂಡೋಗಿ ಹಾಕಿ ಬರಬೇಕು ವೀಕ್ಷಕರೇ. ಆಗ ಹಾಕಿಬಿಟ್ಟು ಕೈಯಲ್ಲಿ ಸ್ವಲ್ಪ ಅಕ್ಷತೆಯನ್ನು ಇಟ್ಕೊಂಡು ಅದು ಸಂಪೂರ್ಣ ಗಂಟನಲ್ಲಿ ಎಸೆದ ನಂತರ ಆ ಅಕ್ಷತೆನೂ ಅದರ ಮೇಲೆ ಹಾಕಿಬಿಟ್ಟು ಹಿಂದೆ ತಿರುಗಿ ನೋಡದೆ ಬಂದುಬಿಟ್ರೆ ಸಂಪೂರ್ಣವಾಗಿ ನಿಮಗೆ ಜಮೀನು ಜಾಗಗಳಿಗೆ ಇರುವಂತಹ ಅಡೆತಡೆಗಳು, ವಿಘ್ನಗಳು ದೂರ ಆಗ್ತದೆ. ಇದರಿಂದ ನೀವು ನಿಮ್ಮ ಜಾಗಕ್ಕೆ ಹೋಗಲಿಕ್ಕೆ ಸುಲಭವಾಗ್ತದೆ. ನಿಮಗೆ ವ್ಯರ್ಥ ಅವರಿಂದ ಒತ್ತುವರಿಯಾಗಲಿ, ಕಿರಿಕಿರಿಯಾಗಲಿ ತೊಂದರೆಗಳಾಗೋದಿಲ್ಲ. ನಿಮ್ಮ ದಾಖಲಾತಿಗಳು ಸರಿಯಾಗಿ ಮಾಡಿಕೊಡೋರು ನಿಮ್ಮ ಸಮಯಕ್ಕೆ ಬಂದು ಮಾಡಿಕೊಡ್ತಾರೆ. ನಿಮ್ಮ ಜಾಗಕ್ಕೆ ವ್ಯರ್ಥ ತೊಂದರೆ ಕೊಡೋದಿಲ್ಲ. ನನಗೆ ಪಾಲು ಬರಬೇಕು, ನಿನಗೆ ಪಾಲು ಬರಬೇಕು, ಈ ರೀತಿಯಾದ ಕಿರಿಕಿರಿಗಳಿರಲ್ಲ. ಸೊ ಬಹಳ ಅದ್ಭುತವಾಗಿ ನಿಮ್ಮ ಜಾಗ ಜಮೀನಿನ ವ್ಯವಸ್ಥೆ ನಿಮ್ಮ ಕೈಗೂಡುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಈ ಒಂದು ತಂತ್ರವನ್ನು ಮಾಡಿ ಅದ್ಭುತವಾದಂತಹ ವ್ಯವಸ್ಥೆಯನ್ನು ನೀವು ಕಾಪಾಡ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಈ ಜಾಗ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಯನ್ನು ಅನುಭವಿಸ್ಕೊಂಡು ಕೋರ್ಟು, ಕಚೇರಿ, ನ್ಯಾಯ, ಪಂಚಾಯಿತಿ ಅಂತ ತಿರುಗಾಡ್ತಾ ಇದ್ದಾರೆ ಅಂಥವ್ರಿಗೆ ತಪ್ಪದೇ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡಿ ಅವ್ರಿಗೆ ಸಾಕಾರ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇದಲ್ಲದೆ ನಿಮ್ಮ ಯಾವುದೇ ಥರದ ವೈಯಕ್ತಿಕ ವಿಚಾರಗಳನ್ನು ನೀವು ನೇರವಾಗಿ ನಮ್ಮೊಟ್ಟಿಗೆ ಸಮಾಲೋಚನೆ ಮಾಡಬೇಕು ಅಂದರೆ ವಿಡಿಯೋದಲ್ಲಿ ಕಾಣ್ತಾ ಇರತಕ್ಕಂತಹ ಸಂಖ್ಯೆಗೆ ಕರೆ ಮಾಡಿ. ನಾವಿರುವಂತಹ ವಿಳಾಸ ಮೈಸೂರಿನ ವಿಜಯನಗರ 2ನೇ ಹಂತ KD ಸರ್ಕಲಲ್ಲಿ ನಮ್ಮ ಕಚೇರಿ ಇರುವಂಥದ್ದು. ಬರುವ ಮುನ್ನ ನಾವು ಇರುವಂತಹ ಒಂದು ಸಮಯವನ್ನು ಖಚಿತಪಡಿಸ್ಕೊಂಡು ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಶುಭವಾಗಲಿ. ನಮಸ್ತೆ ವೀಕ್ಷಕರೇ.